ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಈಗ ಸನ್ಮಾನ್ಯ ಅಧ್ಯಕ್ಷರು ಈ ವೇದಿಕೆಯಲ್ಲಿ ಅವರು ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತ ಎಲ್ಲ ಆತ್ಮೀಯರೇ, ನನ್ನ ಆತ್ಮೀಯ ಮಿತ್ರರಾದ KMK ಮಂಜನಾಡಿಯವರೇ, MH ಮಲಾರ್ರವರೇ, ಗೀತಾರವರೇ, ಸಂತೋಷ್ರವರೇ, ಲಿಲ್ಲಿ ಪಾಯ್ಸ್ರವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಅತ್ಯಂತ ದೊಡ್ಡ ಸಮಾರಂಭ, ಬಹುಶಃ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮಕ್ಕಿಂತಲೂ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ನನ್ನ ಪ್ರೊಫೆಷನಲ್ ಲೈಫಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ತೆರಳಿದ್ದೇವೆ, ಭಾಗವಹಿಸಿದ್ದೇವೆ. ಆದರೆ ಇಷ್ಟೊಂದು ವಿಶಿಷ್ಟ ರೀತಿಯಲ್ಲಿ ಭಾಳ ಒಂದು ಸಂಭ್ರಮದ ಕಾರ್ಯಕ್ರಮ, ಸುಮಾರು 11 ರೀತಿಯ ವಿವಿಧ ವಿಭಾಗಗಳಲ್ಲಿ ಸನ್ಮಾನ ಕೂಡ ನೀವು ಮಾಡಿದ್ದೀರಿ, ವಿದ್ಯಾರ್ಥಿಗಳಿಂದ ಹಿಡಿದು ಶಿಕ್ಷಕರವರೆಗೆ, ನಿವೃತ್ತಿಯಾದವರವರೆಗೆ ಕೂಡ. ಮತ್ತು ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ತಾವು ನನ್ನನ್ನು ಕೂಡ ಗೌರವಿಸಿದ್ದೀರಿ. ಅದಕ್ಕೂ ಕೂಡ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೆ. ಏನಂತ ಹೇಳಿದ್ರೆ, ನಮ್ಮ ರಾಜ್ಯ ಮಟ್ಟದಲ್ಲಿ ಕೀರ್ತಿ ತಂದಂಥ SLC ಪಬ್ಲಿಕ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು, ಒಂದು 624 ಅಂಕಗಳನ್ನು ಪಡೆದ 7 ವಿದ್ಯಾರ್ಥಿಗಳಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ ಕೀರ್ತಿ ತಂದಂಥ ವಿದ್ಯಾರ್ಥಿಗಳು ಈ ಒಂದು ಗೌರವಾನ ಅಂದರೆ ಅತ್ಯಂತ ಸಂಭ್ರಮದ ವೇದಿಕೆಯಲ್ಲಿ ನೀವು ಗೌರವಿಸಿದ್ದೀರಿ. ಅದರಲ್ಲಿ ಕೂಡ ವಿಶೇಷ ಅಂತ ಹೇಳಿದ್ರೆ, 7 ವಿದ್ಯಾರ್ಥಿಗಳಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿದ್ದರು, ಒಬ್ಬ ವಿದ್ಯಾರ್ಥಿ ಇದ್ದು, ಏಡೆಡ್ ಶಾಲೆಯ ವಿದ್ಯಾರ್ಥಿ ಒಬ್ಬಳಿದ್ಲು, ಲಕ್ಷ್ಮೀ ಪೈ, ಕೆನರಾ ಶಾಲೆ ವಿದ್ಯಾರ್ಥಿನಿ, ಮತ್ತು 5 ಮಂದಿ ವಿದ್ಯಾರ್ಥಿಗಳು ಅನುದಾನ ರಹಿತ ಶಾಲೆಯವರು ಕೂಡ ಇಲ್ಲಿದ್ದರು. ಈಗ ನಾನು ಈ ಶಿಕ್ಷಕರನ್ನು ನಾನು ಅಭಿನಂದಿಸ್ತೇನೆ. ತಾವೆಲ್ಲ ಇಲ್ಲಿ ಇದ್ದೀರಿ, ಇದೇ ಸಂಸ್ಥೆಯ ಶಿಕ್ಷಕರು ತಾವಿದ್ದೀರಿ. ಒಂದು ದೊಡ್ಡ ಒಂದು ಖುಷಿಯ ವಿಷಯ ಅಂತ ಹೇಳಿದ್ರೆ, ನೀವು ನಿಮ್ಮ ಡೆಡಿಕೇಷನ್ ಮೂಲಕ ನಿಮ್ಮ ಸಮಯ ಕೊಟ್ಟು ಈ ವಿದ್ಯಾರ್ಥಿಗಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಿದ್ದೀರಿ. ಈಗ ಸನ್ಮಾನ್ಯ ಅಧ್ಯಕ್ಷರು ಅವರ ಮಾತಿನಲ್ಲಿ ಒಂದು ಮಾತು ಹೇಳಿದರು, ಈ ಟ್ರಸ್ಟ್ ಏನಿದೆ 40 ವರ್ಷಗಳಿಂದ ಸತ್ಪ್ರಜೆಗಳನ್ನು ಸಮಾಜಕ್ಕೆ ಕೊಟ್ಟಿದೆ ಎಂದು ಹೇಳಿದ್ದೀರಿ. ನಿಜವಾಗಿ ಇವತ್ತು ಆ ಮಾತು ಅರ್ಥಪೂರ್ಣವಾಗಿದೆ. ನಮ್ಮ ಇಲಾಖೆ ಸರ್ಕಾರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದು, ತಮಗೆಲ್ಲ ಗೊತ್ತಿದೆ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಅದಕ್ಕೆ ಸೇರಿಸಿ ಹೇಳೋದಿದ್ರೆ, ಈ ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಅದು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಊರು ನಮ್ಮ ಜವಾಬ್ದಾರಿ ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದೆ. ನಿಜವಾಗಿಯೂ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತೇಳಿದ್ರೆ, ಇಂಥ ಒಂದು ಮಾಡೆಲ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂತಂದರೆ, ನಮ್ಮ ಸಮಾಜ ಎಲ್ಲ ರೀತಿಯಲ್ಲಿ ಬೆಳಿಬೇಕಾದ್ರೆ ವಿದ್ಯಾಭ್ಯಾಸದಿಂದ, ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಲ್ವಾ? ಒಬ್ಬ ಮಗು ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳೆದು ಆ ಒಂದು ಕುಟುಂಬದಲ್ಲಿ ಎಲ್ಲ ಮಕ್ಕಳು ಶಿಕ್ಷಣ ಪಡೆದರೆ ಅದೊಂದು ಶ್ರೀಮಂತ ಕುಟುಂಬ. ಶಿಕ್ಷಣವೇ ಒಂದು ಶ್ರೀಮಂತಿಕೆ. ನಾನು ಟೀಚರ್ಸ್ಗೆ ಹೇಳಿ ಏನು ಇಚ್ಛೆ ಪಡ್ತಾಯಿದ್ದೆ ಅಂತಾರೆ, ಎ ಗುಡ್ ಟೀಚರ್ ಈಸ್ ಎ ಟ್ರೆಜರ್. ಸಂಪತ್ತು. ಒಬ್ಬ ಉತ್ತಮ ಶಿಕ್ಷಕ, ಅಧ್ಯಾಪಕ, ಶಿಕ್ಷಕಿ ಅದು ಸಂಪತ್ತು ನಮ್ಮ ಸಮಾಜದ್ದು. ಆದ್ದರಿಂದ ಇಂಥ ಸಂಪತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಇದ್ದಾರೆ. ಆದ್ದರಿಂದಾಗಿಯೇ ನಮ್ಮ ರಾಜ್ಯದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ SLC ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ನಾನು ಈ ವೇದಿಕೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಅತ್ಯಂತ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ಗುಣಮಟ್ಟದ ಶಿಕ್ಷಣ ಅದು ಓವರ್ನೈಟ್ ಸಾಧನೆ ಆಗಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರೈಮರಿ ತರಗತಿಗಳಿಂದಲೇ, LKG UKG ತರಗತಿಗಳಿಂದಲೇ ಮಕ್ಕಳು ತುಂಬ ಚೆನ್ನಾಗಿ ಕಲಿತರೆ ಮಾತ್ರ ಪಬ್ಲಿಕ್ ಪರೀಕ್ಷೆಗೆ ಬರುವಾಗ ಇಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಖುಷಿ ಆಗ್ತದೆ ನಮಗೆ. ರಾಜ್ಯ ಮಟ್ಟದಲ್ಲಿ ನಾವು ಹಲವಾರು ಜಿಲ್ಲೆಗಳನ್ನು ನಾವು ಗಮನಿಸಿದಾಗ, ಬಹುಶಃ ಉನ್ನತ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ, ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಆವಾಗ ನಮ್ಮ ಜಿಲ್ಲೆಯ ಬಗ್ಗೆ ಉಲ್ಲೇಖಿಸ್ತಾರೆ. ಉಡುಪಿ ಮತ್ತು ಮಂಗಳೂರು ಅವಿಭಜಿತ ಜಿಲ್ಲೆಗಳು, ಈಗ ಉಡುಪಿ ಪ್ರತ್ಯೇಕ ಆದರೂ ಕೂಡ ಈ 2 ಜಿಲ್ಲೆಗಳು
ಅತ್ಯಂತ ಮುಂಚೂಣಿಯಲ್ಲಿ ಶೈಕ್ಷಣಿಕ ಸಾಧನೆ ಮಾಡ್ತಾ ಇರೋದು ನಮಗೆ ನಿಮಗೆ ಎಲ್ಲರಿಗೂ ಗೌರವದ ಒಂದು ವಿಷಯ. ಈಗ ನಮ್ಮ ದಕ್ಷಿಣ ಕನ್ನಡ ಭಾಗದಿಂದ ನಾನೀಗ ರಾಜ್ಯ ಮಟ್ಟದಲ್ಲಿ ಇದ್ದೇನೆ. ನನಗೆ ಕೂಡ ಇದೆಲ್ಲ ಮಾತುಗಳು ಕೇಳುವ ತುಂಬ ಖುಷಿ ಆಗ್ತದೆ, ತುಂಬ ಖುಷಿ. ಅದಕ್ಕೆ ಕಾರಣಕರ್ತರು ನಮ್ಮ ಈ ವಿದ್ಯಾರ್ಥಿಗಳು, ಶಿಕ್ಷಕರು ತಾವಿದ್ದೀರಿ, ಮತ್ತು ನಮ್ಮ ಪೋಷಕರು, ಜೊತೆಗೆ ಇಂಥ ಟ್ರಸ್ಟ್ಗಳು. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಅಂತ. ಇವತ್ತಿನ ಕಾರ್ಯಕ್ರಮ ಏನಿದೆ, ಇದು ಇಂಥ ಕಾರ್ಯಕ್ರಮ ಯಾವತ್ತೂ ಯಾರೂ ಕೂಡ ಮಾಡಲಿಲ್ಲ. ಬಹುಶಃ ಚಾರಿಟಬಲ್ ಟ್ರಸ್ಟ್ನವರು ನೀವು ಮುಂದೆ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಈಗ ತಾವೆಲ್ಲ ತುಂಬ ಸಾಧನೆ ಮಾಡಿದ್ದೀರಿ. ಒಂದು ಸಾಧನೆ ಮಾಡಿದಾಗ ಒಂದು ಏನು ಇನ್ಸೆಂಟಿವ್ ಕೊಡಬೇಕಲ್ವಾ? ಇದಕ್ಕಿಂತ ದೊಡ್ಡದಾದ ಇನ್ಸೆಂಟಿವ್, ಮೋಟಿವೇಶನ್, ಪ್ರೇರಣೆ ಬೇರೆ ಯಾವುದೂ ಇಲ್ಲ. ಶಿಕ್ಷಕರನ್ನು ಕರೆಸಿ ನೀವೊಂದು ಏನು ಸನ್ಮಾನ ಮಾಡಿದ್ದೀರಿ, ಟೀಚರ್ಸ್ ತಾವು ನಾಡ್ದು ಶಾಲೆ ಸ್ಟಾರ್ಟ್ ಆದಮೇಲೆ ಇನ್ನೂ ಕೂಡ ಹೆಚ್ಚು ಸಾಧನೆ ತಾವು ಖಂಡಿತ ಮಾಡ್ತೀರಿ. ಇಂಥ ಒಂದು ಸಂತೋಷದ ಒಂದು ಏನು ನಿಮಗೆ ಪ್ರಚೋದನೆ ಕೊಟ್ಟಿದ್ದೀರಲ್ವ, ಅದು ನಿರಂತರವಾಗಿ ನಿಮ್ಮಲ್ಲಿ ಇರ್ತದೆ. ಇವತ್ತು ನೋಡಿ, ನಾನು ಇದು ಸನ್ಮಾನ ಆಗ್ತಾ ಇದ್ದ ಹಾಗೆ ನಾನು ಬರ್ಕೊಂಡೆ ಯಾರಿಗೆಲ್ಲ, ಅಂದರೆ ಯಾವ್ಯಾವ ಐಟಮಿಗೆಲ್ಲ ನೀವು ಸನ್ಮಾನ ಮಾಡಿದ್ದೀರಿ. 11 ಐಟಮ್ಗಳಿಗೆ ಸನ್ಮಾನ ಮಾಡಿದ್ದೀರಿ. ಕೊನೆಯದಾಗಿ ಸುಜಿತ್ ಉಳ್ಳಾಲ್ರವರು ಮಾತ್ರ ಇಲ್ಲ, ಜೊತೆಗೆ ಎಲ್ಲರೂ ಕೂಡ ತಾವು ಭಾಗವಹಿಸಿದ್ದೀರಿ. ಟಾಪರ್ಸ್ PUC ಡಿಗ್ರಿ ಟಾಪರ್ಸಿಗೆ ಸನ್ಮಾನ ಮಾಡಿದ್ದೀರಿ, SLC ವಿದ್ಯಾರ್ಥಿ ಸನ್ಮಾನ ಮಾಡಿದ್ದೀರಿ. ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ, ಮುಖ್ಯೋಪಾಧ್ಯಾಯರಿಗೆ, ರಿಟೈರ್ಡ್ ಟೀಚರ್ಸಿಗೆ ಸನ್ಮಾನ ಮಾಡಿದ್ದೀರಿ. 15 ವರ್ಷ ಸುದೀರ್ಘ ಸೇವೆ ಮಾಡಿದಂಥ ಟೀಚರ್ಸಿಗೆ ಮತ್ತು ಈ ಶಾಲೆಯ ಎಲ್ಲ ಅಧ್ಯಾಪಕರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಫುಟ್ಬಾಲಲ್ಲಿ ಸಪೋರ್ಟ್ ಮಾಡೋಂಥ ಪುರಿದುಂಬಿಸಂಥ ಟ್ರೈನಿಂಗ್ ಕೊಟ್ಟಂಥ ಖಾಲಿದ್ ಸರ್ ಮತ್ತು ರಶೀದ್ ಸರ್, ಜೊತೆಗೆ ಇಬ್ಬರು ವಿದ್ಯಾರ್ಥಿಗಳು ಭಾಳ ಸಾಧನೆ ಮಾಡ್ತಾ ಇದ್ದಾರೆ, ಮರಿಯಂ ಮತ್ತು ಸುನೇನಾ ಅವರಿಗೆ. ಇದೆಲ್ಲವೂ ಕೂಡ ನೋಡುವಾಗ ನನಗೆ ತುಂಬ ಖುಷಿಯಾಗ್ತಾಯಿದೆ. ಈ ರೀತಿ ಅಂದರೆ ಇಂಥ ಒಂದು ಪ್ರೇರೇಪಣೆ ಇದೆ ಅಲ್ವಾ, ಖಂಡಿತವಾಗಿಯೂ ನಮ್ಮ ಮಕ್ಕಳು ಮುಂದಕ್ಕೆ ಅವರ ಅವರ ಜೀವನದ ಕೊಡುಗೆ ಸಮಾಜಕ್ಕೆ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ. ನಾವು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇವೆ ಈ ಶಿಕ್ಷಣದ ಬಗ್ಗೆ, ಏನಂತ ಹೇಳಿದ್ರೆ, ಎಜುಕೇಷನ್ ನಾಟ್ ದ ಫಿಲ್ಲಿಂಗ್ ಆಫ್ ಎ ಪೇಲ್ ಬಟ್ ರಾದರ್ ದ್ಯಾನ್ ಲೈಟಿಂಗ್ ಆಫ್ ಎ ಫೈರ್. ಅಂದರೆ ಶಿಕ್ಷಣ ಅಂತೇಳಿದ್ರೆ ಕೇವಲ ಬಾಲ್ದಿ ಅಥವಾ ಗಡಿಗೆಗೆ ನೀರು ತುಂಬಿಸೋದು ಅಲ್ಲ, ನಾವು ಅದನ್ನು ಬೆಳಕನ್ನು ಕೊಡುವಂಥದ್ದು. ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಂಬ ಬೆಳಕನ್ನು ಕೊಟ್ಟಾಗ ಖಂಡಿತವಾಗಿಯೂ ಅವರ ಬಾಳು ಬೆಳಗಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಗುಣಮಟ್ಟದ ಉತ್ತಮ ಶಿಕ್ಷಣ ಇಲ್ಲಿ ಬರಬೇಕಾದ್ರೆ ವಿದ್ಯಾರ್ಥಿಗಳ ನಿರಂತರ ಹಾಜರಾತಿ ಮತ್ತು ಶಿಕ್ಷಕರ ಡೆಡಿಕೇಶನ್, ಇದಿಷ್ಟು ನಮ್ಮ ಜಿಲ್ಲೆಯ ಶೈಕ್ಷಣಿಕ ಸಾಧನೆ ಆಗಿದೆ ಅಂತ ತಿಳಿಸುತ್ತಾ, KMK ಮಂಜನಾಡಿಯವರು ನನ್ನನ್ನು ಕರೆದರು, ಸರ್ ಸಮಾರಂಭಕ್ಕೆ ಬರಬೇಕಂತೇಳಿ. KMK ಮಂಜನಾಡಿ ನನ್ನ ಆತ್ಮೀಯ ಸ್ನೇಹಿತರು ಹೇಳಿದಾಗ ಯಾವತ್ತೂ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಮಂಜನಾಡಿಯವರೇ, ನಿಮಗೆ ನನ್ನ ಅಭಿನಂದನೆಗಳು. ಮತ್ತು ಇವತ್ತಿನ ಈ ವಿಶೇಷ ಸಮಾರಂಭದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಟ್ರಸ್ಟ್ನ ಎಲ್ಲರಿಗೂ ಅಭಿನಂದಿಸಿ, ಮುಂದೆ ಕೂಡ ಈ ಚಾರಿಟಬಲ್ ಟ್ರಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬೆಳೆಯಲಿ ಮತ್ತು 17 ಸಂಸ್ಥೆಗಳಲ್ಲಿ ಈ ಟ್ರಸ್ಟ್ ಏನಿದೆ, ಈ ಸಂಸ್ಥೆಗಳು ಇನ್ನೂ ಕೂಡ ಉತ್ತಮ ಸತ್ಪ್ರಜೆಗಳನ್ನು ಮಾಡುವಂಥ ಕೆಲಸ ನೆರವೇರಲಿ ಎಂಬುದಾಗಿ ಆಶಿಸಿ, ಎಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್.